ಹೆಲೋ ನಮಸ್ಕಾರ ಸ್ನೇಹಿತರೆ, ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 5 ಪ್ರಶ್ನೆಗಳಿವೆ. ಈ 5 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಸರಿ ಉತ್ತರ ನೀಡಿದ ಲಕ್ಕಿ ವೀಕ್ಷಕರಿಗೆ ನನ್ನ ಕಡೆಯಿಂದ ಸಣ್ಣದೊಂದು ಬಹುಮಾನವಿದೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಹಿಂದಿನ ವಾರದ ಪ್ರಶ್ನೆಗಳ ಸರಿ ಉತ್ತರವನ್ನು ನೋಡೋಣ. ಪ್ರಶ್ನೆ 1. ಮನುಷ್ಯನ ದೇಹದಲ್ಲಿ ಹೆಚ್ಚು ಇರುವ ಖನಿಜ ಯಾವುದು? ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ. ಪ್ರಶ್ನೆ 2. ಬಿಪಿ ನಿಯಂತ್ರಣಕ್ಕೆ ಯಾವ ಹಸಿರು ಸೊಪ್ಪು ಉಪಯುಕ್ತ? ಉತ್ತರ ಆಪ್ಷನ್ ಎ ಮೆಂತ್ಯೆ ಸೊಪ್ಪು. ಪ್ರಶ್ನೆ 3. ನೀರು ಕಡಿಮೆ ಕುಡಿದರೆ ಬರುವ ಸಮಸ್ಯೆ ಯಾವುದು? ಉತ್ತರ ಆಪ್ಷನ್ ಸಿ ಡಿಹೈಡ್ರೇಷನ್. ಪ್ರಶ್ನೆ 4. ಆರೋಗ್ಯಕರ ಹೃದಯಕ್ಕಾಗಿ ಯಾವ ತರಕಾರಿ ಹೆಚ್ಚು ತಿನ್ನಬೇಕು? ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಪೀರಿಯಡ್ ಸಮಯದಲ್ಲಿ ಯಾವುದು ಬೆಸ್ಟ್? ಉತ್ತರ ಆಪ್ಷನ್ ಎ ಕಾಟನ್ ಬಟ್ಟೆ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅವರ ಹೆಸರನ್ನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪ್ರಕಟಿಸಲಾಗುವುದು. ಬನ್ನಿ ಸ್ನೇಹಿತರೆ, ಇವತ್ತಿನ ಮೊದಲಿನ ಪ್ರಶ್ನೆ ಯಾವುದು ನೋಡೋಣ. ಪ್ರಶ್ನೆ 1. ಸೂರ್ಯನ ರಶ್ಮಿಯಿಂದ ರಕ್ಷಣೆ ನೀಡಲು ಯಾವ ವಿಧದ ಕ್ರೀಮ್ ಬಳಕೆ ಮಾಡುವುದು ಉತ್ತಮ? ಆಪ್ಷನ್ ಎ ಸನ್ಸ್ಕ್ರೀನ್, ಆಪ್ಷನ್ ಬಿ ಫೇರ್ ಅಂಡ್ ಲವ್ಲಿ, ಆಪ್ಷನ್ ಸಿ ಅಲೋವೆರಾ, ಆಪ್ಷನ್ ಡಿ ವಿಕೋ ಟರ್ಮರಿಕ್. ಸ್ನೇಹಿತರೆ, ಟೈಮ್ ಸ್ಟಾರ್ಟ್. ನಿಮ್ಮ ಸರಿ ಉತ್ತರವನ್ನು ಕಮೆಂಟ್ ಮೂಲಕ ಈಗಲೇ ತಿಳಿಸಿ. ಪ್ರಶ್ನೆ 2. ಶರೀರದ ಟಾಕ್ಸಿನ್ ಹೊರಹಾಕಲು ಹೆಚ್ಚು ಕುಡಿಯಬೇಕಾದ ಪಾನೀಯ ಯಾವುದು? ಆಪ್ಷನ್ ಎ ನೀರು, ಆಪ್ಷನ್ ಬಿ ಲೆಮನ್ ಜ್ಯೂಸ್, ಆಪ್ಷನ್ ಸಿ ಆಪಲ್, ಆಪ್ಷನ್ ಡಿ ಎಳ್ಳು ಜ್ಯೂಸು. ಸ್ನೇಹಿತರೆ, ಇವಾಗ ಟೈಮ್ ಸ್ಟಾರ್ಟ್. ನಿಮ್ಮ ಸರಿ ಉತ್ತರವನ್ನು ಕಮೆಂಟ್ ಮೂಲಕ ಈಗಲೇ ಬರೆಯಿರಿ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರು ಹೆಚ್ಚು ಸರಿ ಉತ್ತರ ಕೊಡ್ತಾರೆ ನೋಡೋಣ. ಪ್ರಶ್ನೆ 3. ನಮ್ಮ ಸೌಂದರ್ಯಕ್ಕೆ ಹೆಚ್ಚು ಉಪಯುಕ್ತವಾದ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಇ. ಟೈಮ್ ಸ್ಟಾರ್ಟ್. ಸ್ನೇಹಿತರೆ, ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ 4. ವಿಶ್ವದಲ್ಲಿಯೇ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ನೈಲ್ ನದಿ, ಆಪ್ಷನ್ ಬಿ ಯಮುನಾ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಟೈಮ್ ಸ್ಟಾರ್ಟ್. ಸ್ನೇಹಿತರೆ, ನಿಮ್ಮ ಸರಿ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಇನ್ನು 5ನೇ ಪ್ರಶ್ನೆ. ಮನುಷ್ಯನ ಶರೀರದಲ್ಲಿ ಎಷ್ಟು ಎಲುಬುಗಳಿವೆ? ಆಪ್ಷನ್ ಎ 206, ಆಪ್ಷನ್ ಬಿ 200, ಆಪ್ಷನ್ ಸಿ 207, ಆಪ್ಷನ್ ಡಿ 201. ಟೈಮ್ ಸ್ಟಾರ್ಟ್. ಸ್ನೇಹಿತರೆ, ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇವತ್ತಿನ ಸರಿ ಉತ್ತರವನ್ನು ಮುಂದಿನ ವಾರದ ವಿಡಿಯೋದಲ್ಲಿ ತಿಳಿಸಲಾಗುವುದು.